2 ಟೈಮ್ಸ್ ಕಾಪಿರೈಟ್ ಕ್ಲೈಮ್ ಬಂದಿತ್ತು, 1 ಟೈಮ್ ಸ್ಟ್ರೈಕ್ ಬಂದಿತ್ತು. ಮತ್ತು ಈಗ ಮೇಲಿಂದ ಒಂದು ಮೆಸೇಜ್ ಬಂತು ನಿನ್ನೆನೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಸೊ ಈ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಾಗೆ ನಮ್ಮೂರಲ್ಲಿ ಯಾವ ರೀತಿ ಇದನ್ನು ಸೆಲೆಬ್ರೇಟ್ ಮಾಡಿಕೊಂಡ್ರು ಅನ್ನೋದು ಸಹ ಇದರಲ್ಲಿರುತ್ತೆ. ಯಾಕೆ ಇಷ್ಟು ದಿನದಿಂದ ವ್ಲಾಗ್ ಅಂದರೆ ಸಂಕ್ರಾಂತಿ ಹಬ್ಬದ ವ್ಲಾಗು ಹತ್ತತ್ರ ಇಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕಾಗಿತ್ತು. ತುಂಬ ದಿವಸದ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ರೀಸನ್ ಏನೂ ಇಲ್ಲ, ಅಮ್ಮ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ಲು. ಸೊ ಅದನ್ನು ಬ್ಯಾಕಪ್ ಮಾಡಿಕೊಂಡು ವೀಡಿಯೋ ಇದೆ ಅಂತಂದ್ಬಿಟ್ಟು ಅದನ್ನು ಸಹ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಏನಪ್ಪ ಮ್ಯಾಟ್ರ್ ಅಂತಂದರೆ, ಈ ಹೊಸ್ದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ತಾಯಿದ್ದಾರಲ್ಲ, ಸೊ ಸ್ಟಾರ್ಟ್ ಮಾಡ್ತಾಯಿದ್ದಾರಲ್ಲ, ಅವ್ರಿಗೊಂದು ಸಣ್ಣ ಕಿವಿ ಮಾತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೂ ಇಲ್ಲ, ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಯೂಟ್ಯೂಬಲ್ಲಿದೆ. ಸೊ ಆ ರೂಲ್ಸು ರೆಗ್ಯುಲೇಷನ್ಸು ಏನಿರ್ಬೋದು, ಏನು ಅದನ್ನು ತಿಳ್ಕೊಂಡ್ರೆ ನಾವು ಮುಂದೆ ಹೋಗ್ಬೋದಾ ಏನು ಅನ್ನೋದ್ರ ಬಗ್ಗೆಯೂ ಸಹ ಹೇಳ್ತೀನಿ. ಹಾಗೆಯೇ ಇದು ಬಂದು ಮಧ್ಯಾಹ್ನದ ವ್ಲಾಗ್ ಆಗಿದೆ. ಸೊ ಹಬ್ಬ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗ್ದು ಮಕ್ಕಳಿಗೆಲ್ಲ ರೆಡಿ ಮಾಡಿ ಹಬ್ಬ ಎಲ್ಲ ಮುಗಿಸ್ದೆ. ಸ್ವಲ್ಪ ಬಟ್ಟೆ ಇತ್ತು ಅಂತ ಅವತ್ತೇ ಹಾಕ್ಬಿಟ್ಟಿದ್ದೆ. ಅಂದರೆ ಅಕ್ಕನ ಮಕ್ಕಳು ಊರಿಂದ ಬಂದಿದ್ರಲ್ಲ, ಅವರು ಊರಿಗೆ ರಿಟರ್ನ್ ಆಗ್ತಿದ್ರು. ಸೊ ಇನ್ನು ಹೆಂಗೆ ಒಗೆಯೋ ಬಟ್ಟೆ ಹಾಗೆ ಕಳಿಸೋದು ಅಂತ ಅದನ್ನು ಸಹ ಒಗ್ದು ಕಳಿಸೋಣ, ಆರಿಸ್ಬಿಟ್ಟು ಒಗ್ದು ಕಳಿಸೋಣ ಅಂತಂದ್ಬಿಟ್ಟು ಒಗೆಯೋದಕ್ಕೆ ಹಾಕಿದ್ದೀನಿ ಮಿಷಿನ್ಗೆ. ಸೊ ಆ ಬಟ್ಟೆನೂ ಒಗಿತಾ ಇದೆ. ಹಾಗೆ ಈ ಕಡೆ ಆವತ್ತಿನ ಸಂಕ್ರಾಂತಿ ಹಬ್ಬದ ದಿವಸನೇ ನಮ್ಮೂರಲ್ಲಿ ಅಂದರೆ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಇತ್ತು. ಸೊ ಆ ಒಂದು ಕ್ಲಿಪ್ಪಿಂಗ್ ಇದು ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. 2 ವರ್ಷದಿಂದ ಮಾಡ್ತಾರೆ. ಸೊ ಇದು 2ನೇ ವರ್ಷದ ಮೆರವಣಿಗೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಶಿಸ್ತು, ಮಾಲೆ ಹಾಕಿದ್ರೆ ಯಾವ ಥರ ಶಿಸ್ತಾಗಿರ್ತಾರೋ ಸೊ ಅದೇ ರೀತಿಯೇ ಮೆರವಣಿಗೆ ಮಾಡಬೇಕಾದ್ರೂ ಅದೇ ರೀತಿಯೇ ಶಿಸ್ತಾಗಿ ಮೆರವಣಿಗೆ ಮಾಡಿದ್ದಂಥದ್ದು. ಶಿಸ್ತು ಅಂತಂದರೆ ಈ ಡ್ಯಾನ್ಸು ಗೀನ್ಸು ಆಡಿಸೋದು ಆ ಥರ ಎಲ್ಲ ಏನೂ ಇಲ್ಲ. ತಮಟೆ ಸೌಂಡು ಅವೆಲ್ಲ ಏನೂ ಇಲ್ಲದೆ ಡೋಲು ಸಪ್ರೇಟ್ ಕೇರಳ ಸೈಡೆಲ್ಲ ಡೋಲು ಹೊಡಿತಾರಲ್ಲ, ಸೊ ಅವ್ರನ್ನ ತರಿಸಿ ಓಡಿಸಿರೋ ಅಂಥದ್ದು. ಸೊ ನೋಡಿದ್ರಲ್ಲ, ಡೋಲು ಅಂದರೆ ಇದು 2ನೇ ವರ್ಷ ಕರೆಸಿ ಓಡಿಸ್ತಾ ಇರೋದು ಇವ್ರನ್ನ. ತುಂಬ ಚೆನ್ನಾಗಿತ್ತು ನೋಡ್ಲಿಕ್ಕೂ. ಹಾಗೆ ಇದು ಬಂದು ಅವತ್ತೇ ಸಂಕ್ರಾಂತಿ ಹಬ್ಬದ ದಿವಸನೇ ಈ ಥರ ಎಲ್ಲ ಮಾಡಿರಲಿಲ್ಲ. ಯಾಕಂದರೆ ಊರಲ್ಲಿ ಸೂತಕ ಇದ್ದಿದ್ದ ಕಾರಣದಿಂದ ಹಬ್ಬ ಮಾಡಿರಲಿಲ್ಲ ಊರಲ್ಲಿ. ಜಸ್ಟ್ ಮನೆಗಳಲ್ಲಿ ಅಷ್ಟೇ ಮಾಡ್ಕೊಂಡಿದ್ರು. ಊರಲ್ಲಿ ಬಂದು ಒಂದು 1 ವೀಕ್ ಆದಮೇಲೆ ಊರಲ್ಲಿ ಮಾಡಿದರು. ಅಂದರೆ ಎತ್ತುಗಳಿಗೆಲ್ಲ ಅಲಂಕಾರ ಮಾಡಿ ಬೆಂಕಿ ಎಲ್ಲ ದಾಟಿಸ್ತಾರಲ್ಲ, ಸೊ ಅದು ಊರಹಬ್ಬ ಮಾಡಿದ್ದಿದ್ದು ಅಂತಂದರೆ. ಈ ಕಡೆ ಎತ್ತುಗಳಿಗೆಲ್ಲ ರೆಡಿ ಮಾಡಿ, ಈ ಕಡೆ ಕುರಿಗಳಿಗೂ ಸಹ ಚೆನ್ನಾಗಿ ರೆಡಿ ಮಾಡಿ ಅಲಂಕರಿಸಿ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಹಲಗೆ ಸೌಂಡಲ್ಲಿ. ತುಂಬಾ ಚೆನ್ನಾಗಿತ್ತು. ಅಂದರೆ ನನಗೇನು ಇಷ್ಟ ಆಯಿತು ಅಂತಂದರೆ, ಈ ಎತ್ತುಗಳು ನೋಡೋದಕ್ಕಂತೂ 2 ಕಣ್ಣು ಸಾಲದು. ಅದಕ್ಕಿಂತ ಹೆಚ್ಚು ಅಂದರೆ ಈ ಕುರಿಗಳು, ಚಿಕ್ಕ ಚಿಕ್ಕ ಕುರಿ ಎಷ್ಟು ಚೆನ್ನಾಗಿ, ಚಿಕ್ಕ ಚಿಕ್ಕದಂತೇನಲ್ಲ, ದೊಡ್ಡ ಕುರಿಗಳೇ, ಬಟ್ ನೋಡೋದಕ್ಕಂತೂ ಸಖತ್ತಾಗಿತ್ತು. ಅದಕ್ಕಿಂತ ಎತ್ತುಗಳಿಗಿಂತ ಅಟ್ರ್ಯಾಕ್ಟಾಗಿ ಕಾಣಿಸ್ತಿದ್ದಂದರೆ ಈ ಕುರಿಗಳೇ. ಅಂದರೆ ಸೈಜಲ್ಲೂ ಅಷ್ಟೇ ದಪ್ಪ ಗುಂಡಿಗೆ ಚೆನ್ನಾಗಿತ್ತು. ಅದಕ್ಕಿಂತ ಮೀರಿಸೋ ಥರ ಈ ಕುರಿ, ಬನ್ನೂರು ಕುರಿ ಅಂತಾರೆ ಇದನ್ನು. ಸೊ ಈ ಕುರಿ ಅವುಗಳನ್ನ ಎಲ್ಲದನ್ನೂ ಅಷ್ಟೇ ಮೀರಿಸೋ ಥರನೇ ಇತ್ತು. ಚೆನ್ನಾಗಿತ್ತು, ನೋಡೋದಕ್ಕೂ ಸಹ ಒಂಥರ ಚೆನ್ನಾಗಿ ಇಷ್ಟ ಆಯಿತು, ಖುಷಿ ಆಯಿತು ನೋಡ್ಲಿಕ್ಕೂ. ಇಷ್ಟು ಚೆನ್ನಾಗಿ ಕಟ್ಟಿಂಗ್ ನೋಡಿರಿ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಟ್ಟಿಂಗ್ ಎಲ್ಲನೂ. ಸೊ ಆ 3 ಎತ್ತುಗಳ ಜೊತೆಗೆ ಈ 3 ಕುರಿಗಳು ಸಹ ಇದ್ದು ಚೆನ್ನಾಗಿತ್ತು. ಅಂದರೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಏನೋ ಒಂಥರ ಹಬ್ಬದ ಕಳೆ ಅನ್ನೋ ಥರನೇ ಬಂತು. ಸೊ ಇವೆಲ್ಲ ಮಾಡಿದ್ರೇ ಅಲ್ವಾ ಹಬ್ಬ ಅಂತ ಅನಿಸೋದು.
ಹಬ್ಬದ ದಿವಸ ಹಬ್ಬ ಥರನೇ ಇರಲಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ಹಬ್ಬದ ಕಳೆನೇ ಬಂತು ಅಂತ ಹೇಳ್ಬೋದು. ಸೊ ಇದೆಲ್ಲ ಚೆನ್ನಾಗಿ ನಡೀತು. ಅದ್ರ ಜೊತೆಗೆ ಅಲ್ಲಿಗೆ ಇದೆ, ಅಲ್ಲಿಗೆ ಜೊತೆಗೆ ಡ್ಯಾನ್ಸ್ ಇಲ್ಲ ಅಂದರೆ ಆಗುತ್ತಾ? ಸೊ ಅದೇ ರೀತಿಯೇ ತಾತನೂ ಸಹ ಫುಲ್ಲು ಎನರ್ಜಿಯಾಗಿ ಕುಣಿತಾ ಇದ್ದಾರೆ. ಸೊ ಓಕೆ ಗೈಸ್, ಹಾಗೆಯೇ ಯೂಟ್ಯೂಬ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಹೇಳಬೇಕು ಅಂತ ಹೇಳಿದ್ನಲ್ಲ. ಸೊ ಅದ್ರ ಬಗ್ಗೆಯೂ ಸಹ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇದೆ. ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಡೋಣ ಅಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಗೊತ್ತಿದೆ ನನಗೆ ಅನ್ನೋ ಥರ ಎಲ್ಲ ಏನೂ ಇಲ್ಲ, ತಿಳ್ಕೊಳ್ಳೋದು ತುಂಬಾ ಇದೆ. ಸೊ ನನಗೆಲ್ಲ ಏನು ಗೊತ್ತಿದೆಯೋ ಅದನ್ನು ತಿಳಿಸೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯೂಸ್ ಆದರೆ ಒಂದು ಲೈಕ್ ಕೊಡಿ. ಸೊ ನನಗೂ ತುಂಬ ಖುಷಿ ಆಗುತ್ತೆ. ತಮ್ಲೈನಲ್ಲಿ ವಿಡಿಯೋ ನೋಡಿದ್ದೀರಾ, ತಮ್ಲೈನ್ ನೋಡಿದ್ದೀರಾ, ಏನು ಇತ್ತ ಕಂಟೆಂಟ್ ಏನು ಅಂತೆಲ್ಲ ಗೊತ್ತಾಗುತ್ತೆ. ಸೊ ಏನೂ ಇಲ್ಲ, ಕಂಟೆಂಟ್ ಏನಪ್ಪ ಅಂತಂದರೆ ಹೊಸದಾಗಿ ಯೂಟ್ಯೂಬ್ ಶುರು ಮಾಡ್ತಾ ಇರೋ ಅಂಥವ್ರಿಗೆ ಇದೊಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಅವರಿಗೆ ಅದೊಂದು ಕಾರಣಕ್ಕೋಸ್ಕರ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನಾನು 1 ಇಯರ್ ನೆಕ್ಸ್ಟ್ ಮಂತ್ 10th ಬಂದರೆ, ಫೆಬ್ರವರಿ 10ಕ್ಕೆ ಬಂದರೆ 1 ಇಯರ್ ಆಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ. ಸೊ 1 ಇಯರಲ್ಲಿ ನನಗೆಲ್ಲ ಏನೆಲ್ಲ ಆಯಿತು, ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನನಗೆ ಗೊತ್ತಿರೋಷ್ಟು, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋಷ್ಟು ನಾನು ಹೇಳ್ಕೊಂಡು ಹೋಗ್ತೀನಿ. ಬಟ್ ನನಗೆ ಗೊತ್ತಿಲ್ಲದೆ ಇನ್ನೂ ಎಷ್ಟೋ ರೂಲ್ಸ್ಗಳಿವೆ. ಸೊ ಯೂಟ್ಯೂಬು ಅನ್ನೋದು ಅಷ್ಟು ಸುಲಭ ಅಲ್ಲ. ಯೂಟ್ಯೂಬಲ್ಲಿ ನಾವು ಏನೋ ಒಂದು ಅರ್ನಿಂಗ್ಸ್ ಮಾಡ್ತೀವಿ, ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀವಿ, ಸಕ್ಸಸ್ ಮಾಡ್ಕೋಬೇಕು ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ಲಕ್, ಅದೆಲ್ಲ ಲಕ್ ಮೇಲೆ ಹೋಗುತ್ತೆ. ಕೆಲವ್ರದ್ದು ತುಂಬಾ ಬೇಗನೆ ಹಿಟ್ಟಾಗುತ್ತೆ, ಕೆಲವ್ರದ್ದು ಹಿಟ್ಟಾಗಲ್ಲ. ಸೊ ಅಂಥವ್ರು ಅಂತಂದರೆ ಆ ಥರ ಇರುತ್ತೆ. ಬೇಗನೆ ನಾವು ಒಂದು ಸಕ್ಸಸ್ ನೋಡಬೇಕು ಯೂಟ್ಯೂಬಲ್ಲಿ ಅಂದರೆ ತುಂಬಾ ಕಷ್ಟ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತಲೇ ಇದೆ ಯೂಟ್ಯೂಬಲ್ಲಿ. ಏನಪ್ಪ ರೂಲ್ಸು ರೆಗ್ಯುಲೇಷನ್ಸು ಅಂದರೆ ನಮಗೆ ಗೊತ್ತಿರಲಿಲ್ಲ, ನಮ್ಗೆ ಹೇಳೋರಿಲ್ಲ. ಅಂದರೆ ಯೂಟ್ಯೂಬ್ ಪರಿಚಯ, ಅಂದರೆ ಯೂಟ್ಯೂಬ್ ಮಾಡೋ ಅಂಥವ್ರು ಅಷ್ಟು ಪರಿಚಯ ಇದ್ದಾರೆ. ಬಟ್ ಅವರು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅವ್ರುಗಳಿಗೂ ಗೊತ್ತಿರೋದಿಲ್ಲ. ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋ ಅಂಥವ್ರು ಯಾರೋ ಪರಿಚಯ ಇಲ್ಲ. ನಮ್ಮಂತೆಯೇ ಅಂದರೆ ಬ್ಲಾಗ್ಸ್ ಮಾಡ್ಕೊಂಡಿರೋ ಅಂಥವ್ರು ಪರಿಚಯ ಇದ್ದಾರೆ. ಅವ್ರನ್ನ ಕೇಳಿದ್ರೆ ನಮಗೂ ಸರಿಯಾಗಿ ಗೊತ್ತಿಲ್ಲ. ಅಂದರೆ ಅವ್ರಿಗೇನು ಗೊತ್ತಿರೋ, ನಮಗೆ ಗೊತ್ತಿರೋಷ್ಟೇ ಅಲ್ವ ಅವ್ರಿಗೂ ಗೊತ್ತಿರೋದು. ಸೊ ಅವ್ರಿಗಷ್ಟು ಗೊತ್ತಿರಲ್ಲ. ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಅಂಥವ್ರು ಯಾರೂ ಗೊತ್ತಿರಲ್ಲ. ಅಂದರೆ ಏನೇ ಪ್ರಾಬ್ಲಮ್ಸ್ ಆದರೂ ಕೇಳಿ ಸಾಲ್ವ್ ಮಾಡ್ಕೊಳ್ಳೋಣ ಅಂದರೆ ಗೊತ್ತಾಗೋದಿಲ್ಲಲ್ಲ. ಸೊ ಅದೇ ರೀತಿ ನನಗೂ ಸಹ ಅದೇ ಥರನೇ ಆಯಿತು. ಬಟ್ ಗೊತ್ತಾಗದೇ ಇದ್ರೂ ಕೆಲವೊಂದು ಟೆಕ್ ಚಾನಲ್ಸ್ ಇದೆಯಲ್ಲ, ಅದ್ರ ಮುಖಾಂತರ ನಾನು ಒಂದಷ್ಟು ವೀಡಿಯೋಸ್ ನೋಡಿಕೊಂಡು ಸ್ವಲ್ಪ ಸಾಲ್ವ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಒಂದು 2 ಟೈಮ್ಸ್ ಕಾಪಿರೈಟ್ ಕ್ಲೈಮ್ ಬಂದಿತ್ತು, 1 ಟೈಮ್ ಸ್ಟ್ರೈಕ್ ಬಂದಿತ್ತು. ಮತ್ತು ಈಗ ಮೇಲಿಂದ ಒಂದು ಮೆಸೇಜ್ ಬಂತು ನಿನ್ನೆನೆ. ಸೊ ಇದೆಲ್ಲ ಬಂದಿದೆ. ಏನಕ್ಕೆ ಇದೆಲ್ಲ ಬಂದಿದೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಏನಕ್ಕೆ ಇದೆಲ್ಲ ಈ ಥರ ಎಲ್ಲ ಆಗುತ್ತೆ ಅನ್ನೋದು ಸಹ ಹೇಳ್ಕೊಂಡು ಹೋಗ್ತೀನಿ. ಏನೂ ಇಲ್ಲ, ಕಾಪಿರೈಟ್ ಕ್ಲೈಮು ಮತ್ತು ಸ್ಟ್ರೈಕು ಎರಡು ಮೇಯ್ನ್, ಅವೆರಡು ತಿಳ್ಕೊಬೇಕು. ಸ್ಟ್ರೈಕು ಅಂತಂದರೆ ಏನಕ್ಕೆ ಸ್ಟ್ರೈಕ್ ಆಗುತ್ತೆ, ಕ್ಲೈಮ್ ಏನಕ್ಕಾಗುತ್ತೆ ಅಂತಂದರೆ ನಾವು ಟಿ ವಿಯಲ್ಲಿ ಆಗಿರ್ಬೋದು, ಔಟ್ಸೈಡ್ ಬೇರೆ ಯಾವುದೇ ಥರ ಸಾಂಗ್ಸ್ ಆಗಿರಲಿ, ಅದನ್ನೇನಾದರೂ ತೊಗೊಂಡು ಅಂದರೆ ಯೂಟ್ಯೂಬ್ಗೆ ಹಾಕಿದ್ದೀವಿ ಅಂತಂದರೆ ಸೊ ಅವರ ಮೇಲೆ ಡಿಪೆಂಡು. ಸ್ಟ್ರೈಕೇ ಹಾಕ್ತಾರೋ ಕ್ಲೈಮೇ ಹಾಕ್ತಾರೋ ಗೊತ್ತಿಲ್ಲ, ಅವ್ರ ಮೇಲೆ ಡಿಪೆಂಡು. ಸೊ ಸ್ಟ್ರೈಕ್ ಹಾಕಿದ್ರೆ ಅಕೌಂಟೇ ಕ್ಲೋಸ್ ಆಗುತ್ತೆ. ಕ್ಲೈಮ್ ಹಾಕಿದ್ರೆ ನಾವು ಆ ವಿಡಿಯೋಯಿಂದ ಏನೆಲ್ಲ ನಮಗೆ ಬೆನಿಫಿಟ್, ಅಂದರೆ ಏನೆಲ್ಲ ಕ್ರೆಡಿಟ್ ಇದೆಯಾ, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗುತ್ತೆ. ಅಂದರೆ ಬಂದಿರೋ ಪಾಯಿಂಟ್ಸ್ ಎಲ್ಲನೂ ಅವ್ರಿಗೇ ಕ್ರೆಡಿಟ್ ಆಗುತ್ತೆ. ಸೊ ಕ್ಲೈಮ್ ಅಂದರೆ ಆ ಥರ. ಸ್ಟ್ರೈಕ್ ಅಂದರೆ ಅಕೌಂಟೇ ಕ್ಲೋಸ್ ಆಗುತ್ತೆ. 3 ಮಂತ್ಸ್ ಆದಮೇಲೆ ನಾವು ರಿಟರ್ನ್ ಕೊಡ್ತಾರೆ. ಬಟ್ ನನಗೆ ಯಾವುದೇ ಥರ ಸ್ಟ್ರೈಕ್ 1 ಟೈಮ್ ಬಂದಿತ್ತು, 3 ಟೈಮ್ ಬರಬಾರ್ದು. ಅದು ಮೇಯ್ನ್ ಅದೊಂದು ಇದು. 3 ಸಲ ಬಂತು ಅಂದರೆ ಅಕೌಂಟು ಹೊಗೆ ಹಾಕಂತು ಅಂತ ಅರ್ಥ. ಸೊ ನನಗೆ 1 ಸಲ ಬಂದಿತ್ತು ಅಷ್ಟೇ. ಅದಕ್ಕೇ ಫುಲ್ಲು ಭಯ ಬಿದ್ದೋಗಿದೆ. ಅಂದರೆ ಏನಾಗುತ್ತೋ ಅಕೌಂಟ್ ಕ್ಲೋಸ್ ಆಗಿಬಿಡುತ್ತೇನೋ ಅಂತ. ಸೊ ಯಾವುದೇ ಕಾರಣಕ್ಕೂ ಭಯ ಪಟ್ಕೊಳಕ್ಕೆ ಹೋಗ್ಬಿಡ್ರಿ. 1 ಸಲ ಬಂದರೆ ಏನೂ ಆಗೋದಿಲ್ಲ. 2-3 ಸಲ 2 ಸಲನೂ ಇಲ್ಲ, 3 ಸಲ ಬಂತಂದ್ರೆ ಅಕೌಂಟು ಕ್ಲೋಸ್ ಆಗೋದು. ಸೊ ಕ್ಲೈಮ್ ಅಂತಂದರೆ ಗೊತ್ತಾಯ್ತಲ್ಲ, ಅಂದರೆ ಆ ವಿಡಿಯೋಯಿಂದ ಏನೆಲ್ಲ ಕ್ರೆಡಿಟ್ಸ್ ಇರುತ್ತೋ ಆ ಕ್ರೆಡಿಟ್ಸ್ ಎಲ್ಲ ಅಂದರೆ ಕಾಪಿರೈಟ್ ಕ್ಲೈಮ್ ಹಾಕಿರ್ತಾರಲ್ಲ ಅವ್ರಿಗೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಮೇಲಲ್ಲಿ ನಾವು ಇವಾಗ ಯಾವುದೇ ಥರ ವೀಡಿಯೋ ಮಾಡಿ ಹಾಕಿರ್ತೀವಿ, ವೀಡಿಯೋದಲ್ಲಿ ಅಂದರೆ ಪಬ್ಲಿಕ್ ಆಗಿರೋದಿಲ್ಲ. ಪಬ್ಲಿಕ್ ಆಗದೇ ಮೇಲಿಂದ ನಮಗೆ ಒಂದು ಮೆಸೇಜ್ ಬರುತ್ತೆ, ಪ್ಲೀಸ್ ರಿಮೂವ್ ಯುವರ್ ಕಂಟೆಂಟ್ ಅಂತ ಮೆಸೇಜ್ ಬರುತ್ತೆ. ಸೊ ಏನಕ್ಕೆ ಆ ಥರ ಬರುತ್ತೆ ಅಂತಂದರೆ, ನಾವು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಯೂಟ್ಯೂಬಿಂದ ಚೆಕ್ ಮಾಡಿನೇ ಅದನ್ನು ಪಬ್ಲಿಕ್ ಮಾಡೋದು. ಸೊ ಅದೇ ರೀತಿಯೇ ಎಲ್ಲ ಥರ ವೀಡಿಯೋನೂ ಅದೇ ರೀತಿಯೇ ಮಾಡೋದು.
ನಂದು ರೀಸೆಂಟಾಗಿ ಅಮ್ಮು ಇರೋ ಕಾರಣದಿಂದ ವೀಡಿಯೋಸು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ಲು. ಯಾವುದೋ ಪ್ರೆಸ್ ಮಾಡೋಕ್ಕೋಗಿ ಏನೋ ಮಾಡಿದ್ದಾಳೆ, ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸೊ ನಾನೆಲ್ಲ ಬ್ಯಾಕಪ್ ಮಾಡಿಕೊಂಡು ನಿನ್ನೆ ಸಂಕ್ರಾಂತಿ ಹಬ್ಬದ್ದು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಮಾಡಿದ್ದೆ. ಬಟ್ ಅದು ಅಪ್ಲೋಡ್ ಆಗಿದ ತಕ್ಷಣ ಪಬ್ಲಿಕ್ ಆಗಿಲ್ಲ. ಪಬ್ಲಿಕ್ ಆಗದೇ ಕಾಪಿರೈಟ್ ಕ್ಲೈಮ್ ಏನಿಲ್ಲ, ಪ್ಲೀಸ್ ರಿಮೂವ್ ಯುವರ್ ಕಂಟೆಂಟ್ ಅಂತ ಮೇಲ್ ಬಂತು ನನಗೆ. ಏನಕ್ಕೆ ಇಮೇಲ್ ಬಂತು ಅಂತ ವೀಡಿಯೋ ಒಂದಲ್ಲ 2-3 ಸಲ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಅದು ಏನೋ ಮಕ್ಕಳಿಗೆ ರಿಲೇಟೆಡ್ ವೀಡಿಯೋ, ಮಕ್ಕಳಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮೇಲ್ ಬಂದಿತ್ತು ನನಗೆ. ಏನಿರ್ಬೋದು ಮಕ್ಕಳು ಪ್ರಾಬ್ಲಮ್ ಆಗೋಂಥದ್ದು ಏನಿದೆ ಇದರಲ್ಲಿ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬೆಲ್ಲ ತಂದಿರ್ತೀವಲ್ಲ, ಕಬ್ಬು ಕಟ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮುಂದೆ ಕೂತ್ಕೊಂಡಿದ್ರು. ಆ ಕಡೆ ಈ ಕಡೆ ಮಕ್ಕಳು ಕೂತ್ಕೊಂಡಿದ್ರು, ಈ ಕಡೆ ನಾನು ಕೂತ್ಕೊಂಡು ಕಟ್ ಮಾಡಿಕೊಡೋಣ ಅಂತ ಕಟ್ ಮಾಡ್ತಿದ್ರು. ಸೊ ಮಕ್ಕಳು ಚಾಕು ಹತ್ರ, ನೈಫ್ ಹತ್ರನೇ ಇದ್ರಲ್ಲ ಮಕ್ಕಳು. ಆ ಒಂದು ಕಾರಣಕ್ಕೋಸ್ಕರ ಅದು ಪ್ಲೀಸ್ ರಿಮೂವ್ ಯುವರ್ ಕಂಟೆಂಟ್ ಅಂತ ನನಗೆ ಮೇಲ್ ಬಂತು ನೋಡಿ. ಹತ್ರ ಅಂದರೆ ಅವ್ರಿಗೇನು ಟಚ್ ಆಗಲಿಲ್ಲ, ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಥರ ಮೇಲ್ ಬಂತು. ಸೊ ಈ ಥರ ಮಕ್ಳಿಗೇನಾದರೂ ಪ್ರಾಬ್ಲಮ್ ಆಗೋ ಥರ ಇತ್ತು ಅಂದರೆ ಅದು ಪಬ್ಲಿಕ್ ಆಗಲ್ಲ. ಮತ್ತು ಈ ಥರ ಅದೇ ಥರ ಕಂಟಿನ್ಯೂ ಮಾಡ್ತಾಯಿದ್ರೆ ಬೇಗನೆ ಚಾನಲ್ಲು ಹೋಗಿ ಹಾಕ್ಕೊಳ್ಳುತ್ತೆ. ಸೊ ನಾವೇನು ಮಾಡಬೇಕು ಅಂತಂದರೆ, ಈವನ್ ಬ್ಲಡ್ ಕಾಣಿಸೋ ಥರ ವೀಡಿಯೋ ಹಾಕ್ಬಾರ್ದು. ಅಂದರೆ ಏನಾದರೂ ಏಟಾಗಿದ್ದರೆ ಬ್ಲಡ್ ಕಾಣಿಸೋ ಥರ ಇತ್ತು ಅಂದರೆ ಅದು ವೀಡಿಯೋ ಹಾಕ್ಬಾರ್ದು. ಮತ್ತು ಮಕ್ಕಳು ಕಿತ್ತಾಡ್ಕೊಂಡು ಜೋರಾಗಿ ಕಿತ್ತಾಡ್ಕೊತಾರಲ್ಲ, ಆ ಥರ ಒಂದು ವೀಡಿಯೋ ಹಾಕ್ಬಾರ್ದು. ಮತ್ತು ಏನಾದರೂ ಸೂಸೈಡ್ ಮಾಡ್ಕೊಳ್ಳೋ ಥರ ಹೋಗಿ ಬಾಗಿಲು ಹಾಕ್ಕೊಳ್ಳೋದಂತೆ, ಆ ಥರ ಈ ಥರ ಜೋರು ಗಲಾಟೆ ಮಾಡ್ಕೊಳ್ಳೋದು, ಆ ಥರ ಇತ್ತು ಅಂದರೆ ಆ ಥರನೂ ಅದು ವೀಡಿಯೋ ಹಾಕ್ಬಾರ್ದು. ಮತ್ತು ಮಕ್ಕಳ ಹತ್ರ ನೈಫ್ಗಳು ಇಟ್ಕೊಂಡು ತರಕಾರಿ ಕಟ್ ಮಾಡಿಕೊಂಡು ಮಕ್ಕಳ ಮುಂದೆ ಕೂಡಿಸ್ಕೊಂಡು ಕೆಲಸ ಮಾಡ್ಕೊತೀವಲ್ಲ, ಕೆಲಸ ಓಕೆ, ಬಟ್ ಅವ್ರ ಮುಂದೆ ಕೂತ್ಕೊಂಡು ಏನಾದರೂ ಮಾಡ್ತಾ ಇರ್ತೀವಲ್ಲ, ಸೊ ಆ ಥರನೂ ವೀಡಿಯೋ ಮಾಡಬಾರ್ದು. ನೆಕ್ಸ್ಟ್ ಅದಾದಮೇಲೆ ಈ ಪೂಜೆ ಮಾಡಬೇಕಾದ್ರೆ ಮೇಯ್ನ್ ನನಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಪೂಜೆ ಮಾಡಬೇಕಾದ್ರೂ ಸಹ ಅವರು ಬೆಂಕಿ ಕಡ್ಡಿ ಹಿಂಗೆ ಹಚ್ತಾ ಇರಬೇಕಾದ್ರೆ ಅದು ಸಹ ಆ ಥರ ಎಲ್ಲ ವೀಡಿಯೋನೇ ಮಾಡಬಾರ್ದು. ಮೇಯ್ನು ಅದು ಹಚ್ಚೋ ಥರ ಇದ್ದರೆ ಅವ್ರಿಗೆ ಏನಾದರೂ ಎಫೆಕ್ಟ್ ಆಗಿಬಿಟ್ರೆ ಅಂತಂದ್ಬಿಟ್ಟು ಅದು ಸಹ ಅವರು ತಗೊಳ್ಳೋದಿಲ್ಲ, ಅಂದರೆ ಯೂಟ್ಯೂಬ್ಗೆ ತಗೊಳ್ಳೋದಿಲ್ಲ. ಪ್ಲೀಸ್ ರಿಮೂವ್ ಯುವರ್ ಕಂಟೆಂಟ್ ಅಂತಲೇ ಮೇಲ್ ಕಳಿಸ್ತಾರೆ. ಸೊ ನೋಡಿಕೊಂಡು ಅದು ಏನೂ ಮಾಡೋದಕ್ಕಾಗಲ್ಲ, ವೀಡಿಯೋ ಡಿಲೀಟೇ ಮಾಡಬೇಕು. ಸೊ ಅದನ್ನು ಎಡಿಟ್ ಮಾಡಿ ಮತ್ತೆ ಹಾಕೋಣ ಚಾನ್ಸೇ ಇಲ್ಲ. ಒಂದು ಸಲ ಬಂದಮೇಲೆ ಅಷ್ಟೇ. ಸೊ ಅದು ಆ ಒಂದು ಅಂದರೆ ಮಕ್ಕಳನ್ನ ಕೂರಿಸ್ಕೊಂಡು ಏನೆಲ್ಲ ಮಾಡಿರ್ತೀವಿ, ಸೊ ಆ ಒಂದು ಕ್ಲಿಪ್ಪಿಂಗ್ ತೆಗೆದು ಬೇರೆ ಏನಾದರೂ ಇತ್ತು ಅಂದರೆ ಹಾಕ್ಬೋದು ಅಷ್ಟೇ. ಸೊ ಅದಾದಮೇಲೆ ನೆಕ್ಸ್ಟ್ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮಕ್ಕಳಿಗೆ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಸಿ ಬೆತ್ತಲೆ ಥರ ಇರುತ್ತಲ್ಲ, ಸೊ ಅದನ್ನು ಸಹ ಯಾವುದೇ ಕಾರಣಕ್ಕೂ ಅದನ್ನು ಸಹ ಹಾಕ್ಬಾರ್ದು. ಅದನ್ನು ಕನ್ಸಿಡರ್ ಮಾಡಲ್ಲ, ಅದಕ್ಕೂ ಸೇಮ್ ರೀಸನ್ನೇ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನನಗೆ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇಷ್ಟು ಮಾಡದೆ ಮುಂದಕ್ಕೆ ಹೋಗ್ತಾ ಇದ್ದರೆ ಸೊ ಚಾನಲ್ ಗ್ರೋತ್ ಆಗುತ್ತೆ. ಹಾಗೆಯೇ ಯಾವುದೇ ಥರ ಕ್ಲೈಮ್ ಬರಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರಲ್ಲ, ಮತ್ತು ಮೇಲ್ಗಳು ಆ ಥರ ಎಲ್ಲ ಏನೂ ಬರಲ್ಲ. ಸೊ ಮೇಯ್ನ್ ನಾವೇನಪ್ಪ ಅಂತಂದರೆ ಇದೊಂದು ಸ್ವಲ್ಪ ನಾವು ತಲೆಗೆ ಇಟ್ಕೊಂಡು ಹೋಗ್ಬೇಕಷ್ಟೇ. ಅಂದರೆ ಅಪಾಯ ಅಂದರೆ ಏನಾದರೂ ಪ್ರಾಬ್ಲಮ್ ಆಗೋ ಪ್ಲೇಸಸ್ಸಲ್ಲೆಲ್ಲ ಮಕ್ಕಳನ್ನ ಇರಿಸ್ಕೊಳ್ಳೋದು, ಆ ಥರ ಎಲ್ಲ ಇರಬಾರ್ದು. ಮೇಯ್ನು ಅದೊಂದು ಪ್ರಾಬ್ಲಮ್ ಆಗೋ ಪ್ಲೇಸಲ್ಲಿ ಮಕ್ಕಳನ್ನ ಇರಿಸ್ಕೊಂಡ್ರೆ ಈ ಥರ ಮೇಲ್ಗಳು ಬರೋದು. ನೆಕ್ಸ್ಟ್ ಅದಾದಮೇಲೆ ಮ್ಯೂಸಿಕ್ಕು ಮತ್ತು ಏನಾದರೂ ಟಿ ವಿಯಲ್ಲಿ ತುಂಬ ಹೊತ್ತು ಪಿಕ್ಚರ್ ಕ್ಯಾಪ್ಚರ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಸೇಮ್ ವಾಯ್ಸ್ ಅದನ್ನೇ ತೆಗೆದು ನಾವು ಟಿ ವಿಗೆ ಹಾಕಿದ್ರು ಸಹ ಆ ಚಾನಲ್, ಯಾವ ಚಾನಲ್ ಎಕ್ಸಾಂಪಲ್ ಕಲರ್ಸ್ ಕನ್ನಡದಲ್ಲಿ ಏನಾದರೂ ಬಿಗ್ ಬಾಸ್ ಇವೆಂಟೇ ಆಗಲಿ ನಡೀತಾ ಇದೆ, ಸೇಮ್ ವಾಯ್ಸ್ ಅವರು ಮಾತಾಡೋದನ್ನೇ ತೆಗೆದು ನಾವು ಹಾಕಿದ್ದೀವಿ ಅಂದರೆ ಒನ್ ಮಿನಿಟ್ ಒಳಗಡೆ ಓಕೆ ನಡೆಯುತ್ತೆ. ಬಟ್ ಒನ್ ಮಿನಿಟ್ ಮೇಲೆ ಏನಾದರೂ 1 ಮಿನಿಟ್ 2, 3 ಆ ಥರ ಏನಾದರೂ ಸ್ವಲ್ಪ ಲೆಂತ್ ಆಯಿತು ಅಂತಂದರೆ ಅದಕ್ಕೂ ಸಹ ಸ್ಟ್ರೈಕ್ ಏನಾದರೂ ಬಂದ್ಬಿಡುತ್ತೆ, ಸ್ಟ್ರೈಕ್ ಇಲ್ಲ ಕ್ಲೈಮ್ ಏನಾದರೂ ಬರುತ್ತೆ. ಸೊ ಅದನ್ನು ಸಹ ನಾವು ಹಾಕ್ಲಿಕ್ಕೆ ಹೋಗ್ಬಾರ್ದು. ಸೊ ಇಷ್ಟೆಲ್ಲ ಇದೆ. ಸೊ ಇನ್ನೂ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಹೋದರೆ ಇನ್ನೂ ತುಂಬಾ ಇದೆ. ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದೆಲ್ಲ, ಇಷ್ಟು ಎಕ್ಸ್ಪೀರಿಯೆನ್ಸು, ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನಿಮ್ಗಳಿಗೂ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ, ಅಂದರೆ ಈ ಚಾನಲ್ ಓಪನ್ ಮಾಡಬೇಕು ಅಂತಿದ್ದೀರಾ, ಸೊ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರಿಗೂ ಗೊತ್ತಾಗಲಿ, ನಮಗಂತೂ ಹೇಳೋರು ಇರಲಿಲ್ಲ, ಏನೂ ಇಲ್ಲ. ಅಂದರೆ ಹೇಳೋರು ಅಂತಂದರೆ ಟೆಕ್ಸ್ಟ್ ಚಾನಲ್ಸು ತುಂಬ ಇದೆ, ಬಟ್ ಇನ್ ಡೀಟೇಲಾಗಿ ಹೇಳೋದಿಲ್ಲ. ಹೇಳ್ತಾರೆ, ಕೆಲವರು ಹೇಳ್ತಾರೆ, ಕೆಲವರು ಇನ್ ಡೀಟೇಲಾಗಿ ಹೇಳೋದಿಲ್ಲ.
ಹೇಳೋರೇ ಸಿಗಬೇಕಲ್ಲ, ನಮ್ಗೆ ಯಾವ ಸಿಕ್ಕಿದ್ರೆ ಅದು ನೋಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಬರುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ ಬರೋದಿಲ್ಲ. ಸೊ ಈ ಥರ ಅಷ್ಟು ಸುಲಭ ಅಲ್ಲ. ನಾವು ಯೂಟ್ಯೂಬಿಂದ ಒಂದು ಅರ್ನಿಂಗ್ಸ್ ಮಾಡಬೇಕು, ಅರ್ನಿಂಗ್ಸ್ ನೋಡಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ ನಿಜವಾಗ್ಲೂ. 100% ಇದಂತೂ ನಿಜ. ಇಷ್ಟು ಸ್ಟ್ರಗಲ್ ಇದೆಯೋ ಅಷ್ಟೇ ನಾವು ಬಿದ್ದೇಳಬೇಕು, ಅಂದರೆ ಪ್ರಾಬ್ಲಮ್ಸಲ್ಲಿ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಅಷ್ಟು ಪ್ರಾಬ್ಲಮ್ಸ್ ಎದುರಾಗುತ್ತೆ. ಬಟ್ ಏನೂ ಇಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ ಇದೆಲ್ಲ ತಿಳ್ಕೊಂಬಿಟ್ರೆ ನಮಗೊಂಚೂರು ಐಡಿಯಾ ಬರುತ್ತೆ. ಸೊ ಐಡಿಯಾ ಬಂದಾಗ ನಾವು ಈ ತಪ್ಪುಗಳು ಮಾಡಲ್ಲ. ತಪ್ಪು ಯಾವಾಗ ಮಾಡಲ್ವೋ ಆವಾಗ ಈ ಥರ ಎಲ್ಲ ಏನೂ ಆಗಲ್ವಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಸೊ ಓಕೆ, ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು.